ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಪ್ಲೇನ್ ಬ್ಲೌಸ್ನ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಮತ್ತು ಕಟ್ಟಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬ್ಲೌಸು ಫಸ್ಟ್ ಸ್ಟಾರ್ಟಿಂಗು ವಿಡಿಯೋ, ಯಾಕಂದರೆ ನಾವು ಫಸ್ಟು ಪ್ಲೇನ್ ಬ್ಲೌಸ್ನ ನೀಟಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಕಲ್ತ್ವಿ ಅಂದ್ರೆ ನಾವು ನೆಕ್ಸ್ಟ್ ಬ್ಲೌಸ್ ಹೊಲಿಯೋದಕ್ಕೆ ನಮ್ಗೆ ತುಂಬ ಈಸಿ ಆಗ್ತೈತಿ ಮತ್ತು ಮೆಥಡ್ನ ಫಾಲೋ ಮಾಡೋದಕ್ಕೆ ನಮ್ಗೆ ಬೇಗ ಗೊತ್ತಾಗ್ತೈತಿ. ಯಾವ್ದು ಎಲ್ಲಿ ಕಟ್ಟಿಂಗ್ ಬರುತ್ತಾ, ಏನು ಬರುತ್ತಾ, ನಾವು ಯಾವುದಕ್ಕೆ ನೆಕ್ ಬಿಡ್ತ್ ಅಂತೀವಿ, ಯಾವುದಕ್ಕೆ ಶೋಲ್ಡರ್ ಅಂತೀವಿ, ಮತ್ತು ಯಾವುದಕ್ಕೆ ನಾವು ಕ್ರಾಸ್ ಬೆಲ್ಟ್ ಅಂತೀವಿ, ಅದೆಲ್ಲ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಹಾಗಾಗಿ ವಿಡಿಯೋ ನೀಟಾಗಿ ನೋಡಿರಿ. ಸ್ವಲ್ಪ ವಿಡಿಯೋ ನೀವು ಸ್ಟಾರ್ಟ್ ಇಟ್ಕೊಂಡೇ ಮಾರ್ಕ್ ಮಾಡ್ತಾ ಹೋಗ್ರಿ. ನಾನು ಎಲ್ಲಿ ಮಾರ್ಕ್ ಮಾಡ್ತೀನಿ, ಎಲ್ಲಿ ಮೆಜರ್ಮೆಂಟ್ ಮಾಡ್ತೀನಿ, ಸೇಮ್ ಅದೇ ರೀತಿನೇ ಮಾಡ್ತಾ ಹೋಗ್ರಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಒಂದು 2-3 ಬ್ಲೌಸ್ ನೀವು ಹೊಲ್ದು ಸ್ಟಿಚ್ ಮಾಡೋವರೆಗೂ, ನೀವೇ ಕಟ್ಟಿಂಗ್ ಮಾಡಿ ನೀವೇ ಸ್ಟಿಚ್ ಮಾಡೋವರೆಗೂ ಪರ್ಫೆಕ್ಟಾಗಿ ಬರೋದಿಲ್ಲ ಯಾವುದಾದ್ರೂ ಅಷ್ಟೇ. ನೀವು ನೀಟಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡ್ಕೊತಾ ಹೋದರೆ ಬರ್ತೈತಿ. ನೋಡಿರಿ, ಫಸ್ಟ್ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ಮಾಡಿರಿ. ನೋಡಿರಿ, ಫಸ್ಟ್ ಈ ಥರ ಬಟ್ಟೆನ ಫಸ್ಟ್ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ ಮೇಲೆ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊರಿ. ಫಸ್ಟು ಈ ಥರ ಬ್ಯಾಕ್ ಸೈಡಿಂದನೇ ಅಳತೆ ತಗೋರಿ. ನೋಡಿರಿ, ಈ ಕಂಕಳ ಶೇಪಿಂದ ಹಿಡಿದು ಈ ಕಂಕಳ ಶೇಪ್ ಇಲ್ಲಿವರೆಗೂ ಏನು ಮಾಡಬೇಕು, ಅಳತೆನ ಮಾಡಬೇಕು. ಎಷ್ಟು ಬರುತ್ತೆ ಅಂತ ನಾನು ಕರೆಕ್ಟಾಗಿ ಟೇಪ್ ಯಾವ ರೀತಿ ಹಿಡ್ದೀನಿ ಇದೇ ಥರನೇ ಹಿಡಿದು ನೀವು ಅಳತೆ ಮಾಡಿರಿ. ಎಷ್ಟು ಬರುತ್ತೆ ನೋಡಿರಿ, 18 ಇಂಚ್ ಐತಿ. 18 ಐತಿ ಅಂದ್ರೆ ನಾವು ಇದನ್ನು ಅರ್ಧ ಭಾಗ ಮಾಡಬೇಕು. ಅರ್ಧ ಮಾಡಿದರೆ ಎಷ್ಟಾಯಿತು, 9 ಇಂಚ್ ಆಯಿತು. ನಾವು ಇಲ್ಲಿಂದ ನಾವಿವಾಗ ಚೆಸ್ಟ್ ಮೆಜರ್ಮೆಂಟ್ನ ತಗೋಬೇಕು. ಯಾವ ಥರ ಅಂದ್ರೆ, ಈಗ 9 ಇಂಚ್ ಏನು ನಮಗೆ ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ. ನಾವು ನೆಕ್ಸ್ಟ್ ಇಲ್ಲಿಂದ ಸ್ಟಿಚ್ ಮಾಡೋದಕ್ಕೆ ಬೇಕಲ್ಲ ನಮ್ಗೆ, ಹಂಗಾಗಿ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಬಟ್ಟೆನ ಯಾವಾಗ್ಲೂ. ಈಗ ಟೋಟಲಾಗಿ ಇಲ್ಲಿಂದ 9 ಇಂಚ್ ಒಂದು ಪ್ಲಸ್ 2 ಇಂಚು ಎಷ್ಟಾಯಿತು, ಟೋಟಲಾಗಿ 11 ಇಂಚ್ ಆಯಿತು. ನೋಡಿ, 11 ಇಂಚು. ಇಲ್ಲಿಂದ ಇಲ್ಲಿಗೆ ನಾವು ಬಟ್ಟೆನ ಎಷ್ಟು ಕಟ್ ಮಾಡ್ಕೋಬೇಕಂದ್ರೆ ಇವಾಗ 11 ಇಂಚಿನ ಬಟ್ಟೆ ಕಟ್ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ಇವಾಗ 11 ಇಂಚ್ ತೊಗೊಂಡು ಇದನ್ನು ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ ಸಪ್ರೇಟ್. ಫಸ್ಟ್
ಪೂರ್ತಿ ನಾನು ಸ್ಲೋ ಆಗಿನೇ ತಿಳಿಸ್ಕೊಡ್ತೀನಿ, ಯಾಕಂದ್ರೆ ಸ್ವಲ್ಪ ಫಾಸ್ಟಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂಥೇಳಿ. ಲಾಸ್ಟಲ್ಲಿ ಇಲ್ಲಿ ಒಂದು ಸ್ಟ್ರೇಟಾಗಿ ಹೊಲಿಗೆ ಲೈನ್ ಹಾಕ್ರಿ, ಯಾಕಂದ್ರೆ ಬಟ್ಟೆ ಹೆಚ್ಚು ಕಡಿಮೆ ಇರಲಿ ಬಿಡಲಿ ಒಂದು ಲೈನ್ ಅಂತ ಹಾಕ್ಬಿಡ್ರಿ. ಹಂಗಾದ್ರೆ ಕರೆಕ್ಟಾಗಿ ಇಲ್ಲಿ ಸ್ಟ್ರೇಟ್ ಇರ್ತೈತೆ ಬಟ್ಟೆ ನಮ್ಗೆ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ತೊಗೊಳ್ಳೋಣ ನಾವು. ನೋಡ್ರಿ, ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಲಾಸ್ಟ್ ಬಟ್ಟೆ ಎಲ್ಲಿರುತ್ತೋ ಅಲ್ಲಿವರೆಗೂ ಅಳತೆ ಮಾಡ್ಕೊರಿ. ಎಷ್ಟೈತಿ? 13 ಇಂಚ್ ಐತಿ. ರೆಡಿ ಇರೋದು 13 ಐತಿ. ನಾವು ಪ್ಲೇನ್ ಬ್ಲೌಸ್ಗೆ ಯಾವಾಗ್ಲೂ 2 ಇಂಚ್ ಜಾಸ್ತಿ ತೊಗೋಬೇಕು. 13 ಇತ್ತು, 15 ಇಂಚ್ ತೊಗೋರಿ. ಮತ್ತು ಇಲ್ಲ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಪಟ್ಟಿ ಜಾಸ್ತಿ ಇರುತ್ತೆ ಅವ್ರದ್ದು, ಬೆನ್ನು ಪಟ್ಟಿ. ಅದಕ್ಕೆ ನೀವು ಬೇಕಾದರೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋರಿ, ನಡಿತೈತಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಕರೆಕ್ಟಾಗಿ ಈ ರೀತಿ ಸ್ಟ್ರೇಟಾಗಿ ಸ್ಕೇಲ್ ಹಾಕ್ರಿ. ಹಾಕಿ ಈ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು 2 ಇಂಚ್ ತೊಗೋರಿ. ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಚಾರ್ಟ್ನ ಕೊಟ್ಟಿದ್ದೀನಿ. ಎಷ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ನೆಕ್ ಬಿಡ್ತು, ಶೋಲ್ಡರು ಮತ್ತು ಆರ್ಮೋಲು ಎಷ್ಟು ತೊಗೋಬೇಕು ಅಂತೇಳಿ. ನೆಕ್ ಬಿಡ್ತು ಕುತ್ತಿಗೆ ಆಗಲ್ಲ ಮತ್ತು ಭುಜಾನ ಮತ್ತು ಕೊಂಕುಳಿನ ಉದ್ದ ನಾವು ಎಷ್ಟು ತೊಗೋಬೇಕು ಅಂತೇಳಿ ನಿಮ್ಗೆ ಚಾರ್ಟ್ ಕೊಟ್ಟಿದ್ದೀನಿ. ಕನ್ಫ್ಯೂಷನ್ ಆಯ್ತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ನೀವು ಆ ಚಾರ್ಟ್ ನೋಡ್ಕೊಂಡು ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊರಿ. ನೆಕ್ ಬಿಡ್ತು 2 ತೊಗೋರಿ. ಭುಜಾನ 3 ಇಂಚ್ ತೊಗೋರಿ. ನೆಕ್ಸ್ಟ್ ಇವಾಗ ಕಂಕಳಿನ ಉದ್ದ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೇ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿರಿ, ಈ ಥರ ಸ್ಟ್ರೇಟಾಗಿ ಹಾಕೋರಿ ಅಳತೆ ಬ್ಲೌಸ್ನ. ಹಾಕಿ ಭುಜ ಜಾಯಿಂಟಿಂದ ಹಿಡಿದು ಈ ಥರ ಸ್ಟ್ರೇಟಾಗಿ ಟೇಪ್ ಇಡ್ರಿ. ಇಟ್ಟು ಇಲ್ಲಿ ಕರೆಕ್ಟಾಗಿ ಹೊಲಿಗೆ ನೋಡಿಕೊಂಡು ಫೋಲ್ಡ್ ಮಾಡ್ಕೊರಿ. ನೋಡಿರಿ, ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟು ಬರುತ್ತಾ? 5 ಇಂಚ್ ಬರುತ್ತಾ. ಪೂರ್ತಿಯಾಗಿ ಮತ್ತೆ ಈ ಥರ ಮಾಡಿ ತೊಗೋಬಾರ್ದು ಅಳತೆನ. ಕರೆಕ್ಟಾಗಿ ಇಲ್ಲಿ ನೋಡ್ಕೊರಿ. ನಾವು ಡೈಗ್ರಾಮ್ ಹಾಕಿದಾಗ ನಮ್ಗೆ ಶೇಪ್ ಯಾವ ಥರ ಬರುತ್ತೋ ಆ ಥರನೇ ಇಡಬೇಕು. ನಾವೇನಾದರೂ ಈ ಥರ ಹಾಕ್ತೀವಿ ಶೇಪು, ಇಲ್ಲ ಈ ಥರ ಇಟ್ಟು ಹಾಕ್ತೀವಲ್ಲ, ಹಂಗಾಗಿ ಈ ಥರನೇ ಇಟ್ಟು ಅಳತೆನ ತೊಗೋರಿ. ಇಲ್ಲಿಂದ 5 ಇಂಚು. ಇವಾಗ ಈ ಪಾಯಿಂಟಿಂದ ಹಿಡಿದು 1 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಇನ್ನೊಂದು 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಇಲ್ಲಿಗೆ ಲೆಂತ್ ನೋಡಿರಿ ಎಷ್ಟೈತೆ? 5 ಇಂಚ್ ಐತಲ್ಲ. ಈ ಶೇಪ್ ಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ತೋರ್ಸಕತ್ತೀನಿ. ಇದೆರಡರ ಮಧ್ಯೆ ಇಲ್ಲೊಂದು ಪಾಯಿಂಟ್ ಹಾಕೋರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಲೆಂತ್ ನೋಡ್ಕೊರಿ ಎಷ್ಟೈತಿ? 6.5. 6.5 ಅರ್ಧಕ್ಕೆ ಪಾಯಿಂಟ್ ಹಾಕೋರಿ. ನೋಡಿರಿ, ಇವು 2 ಪಾಯಿಂಟ್ ಮಧ್ಯದಲ್ಲಿ ಶೇಪ್ನ ಕೊಡ್ರಿ. ಒಂದನೇ ಶೇಪು, ಇದು 2ನೇ ಶೇಪು. ಓಕೆನಾ? ಈ ಶೇಪು ಹಿಂಭಾಗಕ್ಕೆ ಬರುತ್ತೆ, ಈ ಶೇಪು ಮುಂಭಾಗಕ್ಕೆ ಬರುತ್ತೆ. ಈ ಥರ ನಾವು ಬಟ್ಟೆ ಫೋಲ್ಡ್ ಮಾಡಿ ಹಾಕಿದ್ರೆ ನಮ್ಮ ಫ್ರಂಟ್ ಬ್ಯಾಕ್ ಮತ್ತು 2 ಒಂದೇ ಸಾರಿನ ಕಟಿಂಗ್ ಆಗ್ತವೆ ಇವು. ನೆಕ್ಸ್ಟ್ ಇವಾಗ
ಫ್ರಂಟ್ ನೆಕ್ ಉದ್ದ ನೋಡ್ಕೊಳ್ಳೋಣ ಎಷ್ಟೈತೆ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಉದ್ದನ ಅಳತೆ ಮಾಡ್ಕೊಂಡು ಟೇಪ್ ಫೋಲ್ಡ್ ಮಾಡಿರಿ. ಎಷ್ಟೈತಿ? 7 ಇಂಚ್ ಐತಿ. ಈ ಮಾರ್ಕಿಂದ ಹಿಡಿದು 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊರಿ. ನೀವು ಸ್ಕೇಲೇ ಯೂಸ್ ಮಾಡಿರಿ, ಮಾರ್ಕ್ ಹಾಕೋದಕ್ಕೆ ತುಂಬ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಶೇಪ್ ಕೊಡ್ರಿ. ನೆಕ್ಸ್ಟ್ ಏನು ಮಾಡೋಣ, ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟಿಗೆ ನಾವು ಉದ್ದ ಎಷ್ಟು ಇಟ್ಟಿದ್ವಿ, ಬ್ಲೌಸಿನ ಉದ್ದ ಟೋಟಲಾಗಿ ನೆನಪು ಮಾಡ್ಕೊರಿ. 13 ಇಂಚ್ ರೆಡಿ ಇರೋದಿತ್ತು. 15 ಇಂಚಿಗೆ ನಾವು ಪೂರ್ತಿ ಉದ್ದನ ತೊಗೊಂಡಿದ್ವಿ ಬ್ಲೌಸಿನ ಉದ್ದ. ಇಲ್ಲೊಂದು ಹಾಗೆ ಪಾಯಿಂಟ್ ಹಾಕೋರಿ. ಇದಕ್ಕಿಂತ ಒಂದು ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊರಿ. ಮುಂಭಾಗಕ್ಕೆ ನಾವೇನು ಮಾಡಬೇಕು, ಹಿಂದೆ ನಾವು ಬ್ಯಾಕ್ ಪಾರ್ಟಿಗೆ ಎಷ್ಟು ಉದ್ದ ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೋಬೇಕಿಲ್ಲಿ. ಅಂದರೆ ನಾವು ಹಿಂದ್ಗಡೆ, ಅಂದರೆ ಈ ಪಾರ್ಟಿಗೆ ನಾವು ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋರಿ. ನೋಡ್ರಿ, ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡೋದಕ್ಕೆ ನಾನು ಎರಡು ರೀತಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದನೇ ಮೆಥಡ್ ಏನು, ಈ ಥರ ಲೈನ್ ಹಾಕಿರ್ತೀವಲ್ಲ ನಾವು, ಇಲ್ಲಿಂದ ಒಂದು ಸೈಡು 3.5 ಇಂಚು ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿ ಇನ್ನೊಂದು ಸೈಡು 3 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟಿಂದು ಶೇಪ್ ಕೊಡ್ರಿ. ಓಕೆನಾ? ಇದು ಒಂದನೇ ಮೆಥಡ್, ಕ್ರಾಸ್ ಬೆಲ್ಟನ್ನ ನಾವು ಮಾರ್ಕಿಂಗ್ ಮಾಡ್ಕೊಳಕ್ಕೆ. ಇಲ್ಲ ನಾವು ಪರ್ಫೆಕ್ಟಾಗಿ ನಾವಿಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಅಂದ್ರೆ ಈ ಥರ ಮಾರ್ಕ್ ಮಾಡ್ಕೊರಿ. ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ ಯಾವ ಥರ ಅಂದ್ರೆ ಅಳತೆ ಬ್ಲೌಸ್ ತೊಗೋರಿ. ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡಿದಾರೆ, ಅಳತೆ ಬ್ಲೌಸಲ್ಲಿ ನೋಡ್ಕೊರಿ. ಇಲ್ಲಿಂದ ಇಲ್ಲಿಗೆ ಬಟ್ಟೆ ಎಷ್ಟೈತಿ ನೋಡ್ಕೋಬೇಕು. ಯಾಕಂದರೆ ಇಲ್ಲಿಂದ ನಮ್ಗೆ ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡ್ಯಾರಲ್ಲ, ಇಲ್ಲಿಟ್ಕೋರಿ. ಇಲ್ಲಿ ಎಷ್ಟೈತಿ ಇದಕ್ಕಿಂತ ನಮಗೆ 1 ಇಂಚು ಎಕ್ಸ್ಟ್ರಾ ಬಂದಿರಬೇಕಲ್ಲಿ ಬಟ್ಟೆ. ನೋಡ್ರಿ ಎಷ್ಟೈತಿ, ಇಲ್ಲಿಂದ ಇಲ್ಲಿಗೆ 3.5 ಐತಿ. ಹೌದಾ? ಇಲ್ಲಿಂದ ಇಲ್ಲಿಗೆ ನಮ್ಗೆ 4.5 ಇರಬೇಕು. ನೋಡ್ರಿ 4.5 ಬರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡು ಈ ಕಂಕಳಿಂದ ಹಿಡಿದು ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತಾರೆ. ಇಷ್ಟನ್ನು ನಾವು ಅಳತೆನ ಮಾಡ್ಕೋಬೇಕು. ಎಷ್ಟೈತಿ ಇಲ್ಲಿ? 6 ಇಂಚ್ ಐತಿ. ಈ ಸೈಡ್ ನಮ್ಗೆ 7 ಇಂಚ್ ಇರಬೇಕು. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸೈಡ್ ನೋಡ್ಕೊಳ್ಳೋಣ. ನೋಡ್ರಿ, ಇಲ್ಲಿಂದ 6 ಇಂಚ್ ಐತಿ. ಇಲ್ಲಿಂದ ನಮಗೆ ಇಲ್ಲಿಗೆ 7 ಇಂಚ್ ಇರಬೇಕು. ಇದು ಎಷ್ಟು ಬಂದೈತಿ? 7.5 ಇಂಚ್ ಬಂದೈತಿ. ನಡಿತೈತಿ. ನಿಮ್ಗಂದ್ರೆ 2 ಥರ ತಿಳಿಸ್ಕೊಟ್ಟೆ ನಾನು. ಇಲ್ಲಿಂದ ಒಂದು ಬ್ಯಾಕ್ ಪಾರ್ಟಿಂದ ಉದ್ದಾನ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ಸೈಡ್ 3.5 ಇಂಚು, ಈ ಸೈಡ್ 3 ಇಂಚ್ ತೊಗೊಂಡು ಇದನ್ನು ಮಾರ್ಕ್ ಹಾಕೋದನ್ನು ತಿಳಿಸ್ಕೊಟ್ಟೆ. ಇಲ್ಲ ನಾವು ಇನ್ನೊಂದು ಥರ ಫಾಲೋ ಮಾಡ್ತೀವಿ ಅಂದ್ರೂ 2 ಸೈಡು ಇವನ್ನ ಅಳತೆ ಮಾಡ್ಕೋಬೇಕು. ನೆಕ್ಕಿಂದ ಹಿಡಿದು ಇಲ್ಲಿ ಎಷ್ಟೈತಿ ಮತ್ತು
ಇಲ್ಲಿ ಬಟ್ಟೆ ಎಷ್ಟೈತೆ ಅಂತ ಅಳತೆ ಮಾಡ್ಕೋಬೇಕು. ಅಳತೆ ಮಾಡ್ಕೊಂಡು ಎರಡು ಸೈಡನ್ನು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಆಮೇಲೆ ನಾವು ಕ್ರಾಸ್ ಬೆಲ್ಟ್ ಸಪ್ರೇಟಾಗಿ ಈ ಅಳತೆನ ಮಾಡ್ಕೊತೀವಿ ಅಂದ್ರೆ ಮಾಡ್ಕೋಬೋದು. ಯಾಕಂದ್ರೆ ಆ ಥರ ಅಂದ್ರೆ ಓಕೆನಾ. ಬಟ್ಟೆ ಕಡಿಮೆ ಇತ್ತು ಅಂತಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಮ್ಗೆ ಸ್ಟಿಚ್ ಮಾಡೋ ಬಟ್ಟೆ ಕಡಿಮೆ ಬಂತು ಅಂತಂದ್ರೆ ನಾವು ಕ್ರಾಸ್ ಬೆಲ್ಟ್ ಸಪ್ರೇಟ್ ತೊಗೊಳ್ಳೋದಿತ್ತು ಅಂತಂದರೆ ಇಲ್ಲಿ ಈ ಅಳತೆ ನೋಡಿಕೊಂಡು ಈ ಮೆಥಡ್ನ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಫಾಲೋ ಮಾಡಿರಿ. ಇಲ್ಲ ಬಟ್ಟೆ ಐತಿ ಅಂತಂದ್ರೆ ಸ್ವಲ್ಪ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡು ಬ್ಯಾಕ್ ಪಾರ್ಟ್ಗಿಂತ ಇಲ್ಲಿ 3.5 ಇಂಚ್ ಇಡ್ರಿ, ಒಂದು ಸೈಡು 3 ಇಂಚ್ ಇಟ್ಬಿಡ್ರಿ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ಇದೇ ಥರನೇ ಇರಲಿ. ಯಾಕಂದ್ರೆ ನಾವೀಗ ಕ್ರಾಸ್ ಬೆಲ್ಟ್ ಡಬಲ್ ಫೋಲ್ಡ್ ತೊಗೋಬೇಕಿಲ್ಲಿ, ಹಂಗಾಗಿ ಅದು ಇರಲಿ. ನಾವು ಅಲ್ಲಿ ಫೋಲ್ಡ್ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿರಿ, 1ನೇ ಶೇಪ್ಗೆ ನಾವು 4 ಪೀಸ್ನ ಕಟಿಂಗ್ ಮಾಡ್ಕೋಬೇಕು, 2ನೇ ಶೇಪ್ಗೆ 2 ಪೀಸ್ನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟು ಮುಂಭಾಗಕ್ಕೆ ನೆಕ್ಕನ್ನ 2 ಪೀಸ್ ಕಟಿಂಗ್ ಮಾಡ್ಕೊರಿ. ಫಸ್ಟ್ ಇಲ್ಲೊಂದು ಸಣ್ಣದಾಗಿ ಕಚ್ ಮಾರ್ಕ್ ಹಾಕೋರಿ. ಪೂರ್ತಿ ಏನು ತೆಗಿಬೇಡ್ರಿ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಈ ಬಟ್ಟೆನ ಇಲ್ಲೇ ಒಂಚೂರು ಈ ಥರ ಫೋಲ್ಡ್ ಮಾಡ್ಕೊರಿ. ಹಿಂಭಾಗದ್ದು ಬೆನ್ನಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನೋಡ್ರಿ ಎಷ್ಟೈತಿ, 10.5 ಇಂಚ್ ಐತಿ ಇದು. ಓಕೆನಾ. ಇಲ್ಲಿಂದ 10.5 ಇಂಚ್ ತಗೋರಿ. ನೋಡ್ರಿ, ಇಲ್ಲಿ ನಾವು ಮೇನಾಗಿ ಕಟಿಂಗ್ ಮಾಡ್ಕೊಳ್ಳುವಾಗ ಏನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಕಸ್ಟಮರ್ ತೆಳ್ಳಗಿದಾರ, ಸ್ವಲ್ಪ ಅವ್ರ ಭುಜ ಎಲ್ಲ ಏನು ಜಾಸ್ತಿ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ 2 ಇಟ್ಕೋರಿ, ಕೆಳಗನೆ 2 ಇಟ್ಕೊಂಡು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಲೈನ್ ಹಾಕ್ಕೊಂಡು ಈ ಥರ ಏನು ಇಲ್ಲಿ 2 ಪಾಯಿಂಟ ತೊಗೊಂಡಿದ್ದೀನಿ. ಇಷ್ಟು ಲೈನ್ ಹಾಕ್ಕೊಂಡು ಇಲ್ಲಿ ರೌಂಡಾಗಿ ಶೇಪ್ ಕೊಡ್ರಿ. ಶೇಪ್ ಕೊಟ್ಟು ಇದೇ ಥರನ ಸ್ಟ್ರೈಟಾಗಿ ಕಟಿಂಗ್ನ ಮಾಡ್ಕೊಂಬಿಡ್ರಿ. ಇಲ್ಲ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಐತಿ, ಅವ್ರ ಮೈ ಅಳತೆ ದಪ್ಪ ಅದಾರ, ಮತ್ತು ಒಬ್ಬೊಬ್ಬರು ಪೂರ್ತಿ ಹಿಂಗೆ ಚೆಸ್ಟ್ ಹತ್ರ ಅಲ್ಲೆಲ್ಲ ಸ್ವಲ್ಪ ಏನಿರ್ತಾರೆ ಫ್ಯಾಟ್ ಇರ್ತಾರೆ, ಅಂಥವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಅವ್ರ ಭುಜ ಎಲ್ಲ ಸ್ವಲ್ಪ ಅಗಲ ಇರ್ತಾವೆ. ಆ ಥರದವ್ರಿಗೆ ನೀವು ಇಲ್ಲಿ 2.5ನ ತೊಗೋಬೇಕು. ಒಂದು ಅರ್ಧ ಇಂಚ್ ಇಲ್ಲಿ ಜಾಸ್ತಿ ತೊಗೋಬೇಕು. ಯಾಕಂದ್ರೆ ಅವರಿಗೆ ನೆಕ್ ಸ್ವಲ್ಪ ಬ್ರಾಡಾಗಿ ಬೇಕಾಗಿರ್ತೈತಿ, ಹಂಗಾಗಿ ಇಲ್ಲಿ 2.5ನ ತೊಗೋಬೇಕು. ಎಲ್ಲರಿಗೆ ಅಪ್ಲೈ ಮಾಡಬೇಡ್ರಿ ಇದನ್ನು. ಸ್ವಲ್ಪ ಅವರು ದಪ್ಪ ಇದ್ದಾರ ಅಂತಂದ್ರೆ, ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಐತಿ ಅಂತಂದ್ರೆ ಅಂಥವ್ರಿಗೆ ಇಲ್ಲಿ ಮೇಲ್ಗಡೆ ನಾವು 2 ತೊಗೊಂಡ್ರೆ ಇಲ್ಲಿ 2.5 ತೊಗೋಬೇಕು. ಇಲ್ಲ ಅಂತಂದ್ರೆ ಇಲ್ಲಿ 2.5 ತೊಗೊಂಡಿದ್ದೀವಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಆಗುತ್ತೆ. ಆ ಥರ ಇಲ್ಲಿ 2.5 ತೊಗೊಂಡ್ರೆ ಇಲ್ಲಿ 3 ತೊಗೋಬೇಕು. ಈ ಥರ ನೀವು ತೊಗೊಂಡು ಕಟಿಂಗ್ನ ಮಾಡ್ಕೊರಿ. ಇವಾಗ ಇಲ್ಲಿ ರೌಂಡಾಗಿ ಶೇಪ್ ಕೊಡ್ರಿ. ಸ್ವಲ್ಪ ಹೇಳುವಾಗ ನೀವೇ ನಿಮ್ದಾಗಿರೋದು ಒಂದು ಓನಾಗಿ ಏನು ಮಾಡಿರಿ, ನೋಟ್ ಬರ್ಕೊರಿ. ಚಿಕ್ಕದಾಗಿ ನೀವು ಪಾಯಿಂಟ್ ಮಾಡ್ಕೊರಿ. ನಿಮಗೆ ಅರ್ಥ ಆಗೋ ರೀತಿ ನೀವು ಪಾಯಿಂಟ್ ಮಾಡ್ಕೊಂಡ್ರೆ ನಿಮ್ಗೆ ಜಲ್ದಿ ಕಲಿಯೋದಕ್ಕೆ ಅನುಕೂಲ ಆಗ್ತೈತಿ.
ನೆಕ್ಸ್ಟ್ ಇವಾಗ ಇಲ್ಲೊಂದು ಟಕ್ಸ್ ಪಾಯಿಂಟ್ ತೊಗೋಬೇಕು ನಾವು. ಬ್ಯಾಕ್ ಸೈಡು ಇಲ್ಲಿ ನೋಡ್ರಿ ಶೋಲ್ಡ್ರ್ ಮಧ್ಯದಾಗ ಈ ಥರ ಒಂದು ಟೇಪ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ಆ ಥರನಾದ್ರೂ ತೊಗೋರಿ, ಇಲ್ಲಾಂದ್ರೆ ಇಲ್ಲಿಂದ 4 ಇಂಚ್ ತೊಗೋರಿ. 4 ಇಂಚ್ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇದ್ರ ಉದ್ದಾನು ನೀವು 4 ಇಂಚ್ಗೆ ತೊಗೋಬೇಕು. ತೊಗೊಂಡು ಎರಡು ಸೈಡು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊರಿ. ಬ್ಯಾಕ್ ಪಾರ್ಟ್ ಟಕ್ಸ್ ಪ್ಯಾಂಟ್ ಮುಗೀತು. ನಾವು ಫ್ರಂಟ್ ಪಾರ್ಟ್ಗೆ ಟಕ್ಸ್ ಪ್ಯಾಂಟ್ ಹಾಕ ಮಾಡ್ತಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿಂದ 4ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಈ ಥರ 4ಕ್ಕೆ ಮಾರ್ಕ್ ಮಾಡ್ಕೊಳಕ್ಕಿಂತ ಏನು ಭುಜ ಇರ್ತೈತಲ್ಲ, ಇದು ಎರಡರ ಮಧ್ಯದಲ್ಲಿ ಟೇಪ್ ಇಟ್ಕೊಂಡ್ಬಿಡ್ರಿ. ಕರೆಕ್ಟಾಗಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊರಿ. ಕರೆಕ್ಟಾಗಿ ಬರುತ್ತಾ ಅಂದರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ನಾವಿಲ್ಲಿ ಚೇಂಜ್ ಮಾಡ್ಕೊತ ಹೋಗ್ಬೇಕಾಗ್ತೈತಿ. ಆ ಥರ ಮಾಡ್ಕೊತ ಹೋದ್ರೆ ಕನ್ಫ್ಯೂಷನ್ ಆಗ್ತೈತಿ ನಿಮ್ಗೆ. ಹಂಗಾಗಿ ಟೇಪ್ನ ನೀವು ಶೋಲ್ಡ್ರ್ ಮಧ್ಯದಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ 2.5 ಇಂಚಿಗೆ ತೊಗೋಬೇಕು ಉದ್ದಾನ. ಇಲ್ಲಾಂದ್ರೆ ಇಲ್ಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ, ಅಳತೆ ಮಾಡ್ಕೊರಿ ಅವ್ರು ಎಷ್ಟು ತೊಗೊಂಡಾರ ಅಂತೇಳಿ. ನೋಡ್ರಿ ಇಲ್ಲಿ ಇವರು 2.5ನ ತೊಗೊಂಡಾರ. ಇದನ್ನು 2.5 ಇಂಚ್ ನಾವು ಇಟ್ಕೋಬೇಕು. ನೆಕ್ಸ್ಟ್ ಈ ಸೈಡು 1 ಇಂಚ್ ತೊಗೋರಿ, ಈ ಸೈಡು 1 ಇಂಚ್ ತೊಗೋರಿ. ಎರಡೂ ಸೈಡು 1 ಇಂಚ್ ತೊಗೊಂಡು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ಈ ಪಾಯಿಂಟ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇದನ್ನು 2.5 ತೊಗೋರಿ. ಈ ಟಕ್ಸ್ ಪಾಯಿಂಟ್ನ ನಾವು ಸ್ಟಿಚ್ ಮಾಡುವಾಗ ತುಂಬ ಚಿಕ್ಕದಾಗಿ ಮಾಡಬೇಕು. ಚಿಕ್ಕದಾಗಿ ಅಂದರೆ ಇಲ್ಲಿ ನೋಡ್ರಿ ಮಾಡ್ಯಾರ ನೋಡ್ರಿ, ಒಂದು 2 ಪಾಯಿಂಟ್ ಅಷ್ಟೇ ಹಿಡಿಬೇಕದು ಬಟ್ಟೆನ. ನೋಡ್ರಿ ಇಷ್ಟೇ ನೀವು ಚಿಕ್ಕದಾಗಿ ಇದನ್ನು ಸ್ಟಿಚ್ ಮಾಡ್ಕೊರಿ. ನಾನು ಸ್ಟಿಚ್ ಮಾಡೋಗೊಂದು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಈ ಪಾಯಿಂಟಿಂದ ಹಿಡಿದು 1.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಟಕ್ಸ್ ಪಾಯಿಂಟ್ ಉದ್ದ ತೊಗೋರಿ. ನೆಕ್ಸ್ಟ್ ಇವಾಗ ಇನ್ನೂ ಒಂದು ಟಕ್ಸ್ ಪಾಯಿಂಟ್ಗೆ ಇಲ್ಲಿಂದ 1.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೋಡ್ರಿ ಈ ಟಕ್ಸ್ ಪ್ಯಾಂಟ್ನ ಇದನ್ನು ಲಾಸ್ಟಲ್ಲಿ ನಾವು ಆಪ್ಷನ್ ಆಗಿ ತೊಗೋಬೋದು. ಇಲ್ಲಿಂದ ನೋಡ್ರಿ 2.5 ಇರಬೇಕಿದು. 2 ಇಂಚ್ 2.5 ಇಂಚು. ಒಬ್ಬೊಬ್ಬರು ಸೆಂಟ್ರಲ್ಲಿ ತೊಗೊತಾರ ನಡಿತೈತಿ, ಒಬ್ಬೊಬ್ಬರು ಸ್ವಲ್ಪ ಇದನ್ನ ಕ್ರಾಸ್ ಮೇಲೆ ತೊಗೋತಾರೆ. 2.5ಗೆ ಮಾರ್ಕ್ ಮಾಡ್ಕೊಂಬಿಡ್ರಿ ನೀವು. ನೆಕ್ಸ್ಟ್ ನೋಡ್ರಿ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡು ನಿಮಗೆ ನಾನು ಏನಾದರೂ ಡೌಟ್ ಇತ್ತಂದ್ರೆ ನನಗೆ ವಾಟ್ಸಪ್ ಮಾಡಿರಿ, ನಾನು ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಈ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಯಾಕೆ ಕಟ್ಟಿಂಗ್ ಮಾಡಬೇಡ್ರಿ ಅಂತಂದ್ರೆ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಡ್ರಿ. ನಮ್ಗೆ ಇಲ್ಲಿ 2 ಪೀಸ್ ಬಂದುಬಿಡ್ತಾವೆ. ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಅಟ್ಯಾಚ್ ಮಾಡ್ಕೊರಿ ನೀವು. ನೆಕ್ಸ್ಟ್ ತೋಳು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಫೋಲ್ಡು, ಇನ್ನೊಂದು ಈ ಥರ ಫೋಲ್ಡ್, 2 ಫೋಲ್ಡನ್ನ ಮಾಡಿರಿ ಈ ಥರ. ನೆಕ್ಸ್ಟ್ ಇವಾಗ ನಾವು ತೋಳು ಕಟ್ಟಿಂಗಿಗೆ ಲೆಂತ್ ಅಂತ ನಾವು
ತೋಳಿನ ಉದ್ದ ಎಷ್ಟು ಇರುತ್ತೆ ಅಷ್ಟೇ ಇಡ್ತೀವಿ. ನೋಡ್ರಿ ಇಲ್ಲಿ ಇಲ್ಲಿಂದ ಲೆಂತ್ನ ಅಳತೆ ಮಾಡ್ಕೊರಿ. ಎಷ್ಟೈತಿ? 4.25 ಐತಿ. 4.25 ಐತಿ ಅಂತಂದ್ರೆ ನಾವೇನು ಮಾಡಬೇಕು, ಪ್ಲೇನ್ ಬ್ಲೌಸ್ಗೆ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. 4.25 ಅಂದರೆ 1.5 ಎಕ್ಸ್ಟ್ರಾ ತೊಗೊಂಡ್ರೆ ಎಷ್ಟಾಗ್ತೈತಿ? 6 ಇಂಚ್ ಆಗ್ತೈತಿ. 6 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡಿರಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕೋರಿ. ಓಕೆನಾ? ನೆಕ್ಸ್ಟ್ ಇವಾಗ ನಾವು ನೆಕ್ದು ವಿಡ್ತ್ ತೊಗೋಬೇಕು. ನೆಕ್ ವಿಡ್ತ್ ಯಾವ ಥರ ತೊಗೋಬೇಕು ನಾ ಈಸಿ ಮೆಥಡ್ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ನಮ್ಮ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ನಾವು 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಮೈ ಅಳತೆ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಮೈನಸ್. ಅಂದರೆ ಈಗ ಮೈ ಅಳತೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ತೊಗೊಂಡಿವಿ? 11 ಇಂಚ್ ತೊಗೊಂಡಿವಿ. 11 ಇಂಚ್ ತೊಗೊಂಡಿವಿ ಅಂದರೆ ನಾವು ಅದ್ರಾಗ 2 ಇಂಚ್ ಲೆಸ್ ಮಾಡಬೇಕು. ಎಷ್ಟು ತೊಗೋಬೇಕು? 9 ಇಂಚ್ ತೊಗೋಬೇಕು. ಓಕೆನಾ? 9ಕ್ಕೆ ಒಂದು ಮಾರ್ಕ್ ಮಾಡಿರಿ. ಆ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿಗೆ 9 ಬರುತ್ತಾ? ಕನ್ಫ್ಯೂಸ್ ಆಗಬೇಡ್ರಿ. ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ 2 ಇಂಚು ಕಡಿಮೆ ಮಾಡಿ ತೊಗೋಬೇಕು. ಈಗ ಸ್ಟಿಚಿಂಗ್ ಹೊಲಿಯೋದನ್ನ ಹಿಡಿದು ನಾವು ಎಷ್ಟು ತೊಗೊಂಡಿವಿ ಅಂತ ಅನ್ಕೋರಿ. ಈಗ ಇದಕ್ಕೆ 11 ತೊಗೊಂಡಿವಿ, ಇಲ್ಲ 10 ಐತಿ. ನಾವು 10 ತೊಗೊಂಡಿವಿ ಅಂತಂದ್ರೆ ಅದರಲ್ಲಿ 2 ಮೈನಸ್ ಮಾಡ್ಕೋಬೇಕು. 2 ಮೈನಸ್ ಮಾಡ್ಕೊಂಡ್ರೆ ಎಷ್ಟಾಗ್ತೈತಿ? 8 ಇಂಚ್ ಆಗುತ್ತೆ. ಅದನ್ನು ನಾವು ಇಲ್ಲಿಂದ ಇಲ್ಲಿಗೆ 8 ಇಂಚ್ ತೊಗೋಬೇಕು. ಈ ಥರ ಕ್ಯಾಲ್ಕುಲೇಷನ್ ಮಾಡೋದಾಗ್ತೈತಿ ಅಂದ್ರೆ ಕನ್ಫ್ಯೂಷನ್ ಆಗಲ್ಲ ಅಂದ್ರೆ ಮಾಡಿರಿ. ಇಲ್ಲ ಅಂತಂದ್ರೆ ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ಭುಜ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಇಡ್ರಿ. ಅದನ್ನು ಇಲ್ಲಿ ಬಟ್ಟೆ ಫೋಲ್ಡ್ ಮಾಡಿರ್ತೀವಲ್ಲ ಇಲ್ಲಿಗೆ ಇಡ್ರಿ. ಇಲ್ಲಿಗಿಟ್ಟು ಇಲ್ಲೊಂದು ಮಾರ್ಕ್ ಮಾಡಿರಿ. ಎಲ್ಲಿ? ಇಲ್ಲಿ ತೋಳು ಅಟ್ಯಾಚ್ ಮಾಡಿರ್ತಾರೆ ನೋಡ್ರಿ, ಲಾಸ್ಟ್ ಹೊಲಿಗೆ ಇರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡಿರಿ. ಈ ಮಾರ್ಕಿಂದ ಹಿಡಿದು ಇಲ್ಲಿ ನಮ್ಗೆ 1.5 ಇಂಚು ಇಲ್ಲ 1.5 ಇಂಚಷ್ಟು ಇಲ್ಲ 2 ಇಂಚಷ್ಟು ನಮಗೆ ಬಟ್ಟೆ ಜಾಸ್ತಿ ಬೇಕು ಸ್ಟಿಚ್ ಮಾಡೋದಕ್ಕೆ. ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಬಟ್ಟೆ ಎಕ್ಸ್ಟ್ರಾ ಜಾಸ್ತಿ 2 ಇಂಚು ತೊಗೊಂಡಿವಿ. ಒಂದು ಸಪ್ರೇಟಾಗಿ ತೋಳು ಕಟ್ಟಿಂಗ್ ವಿಡಿಯೋನ ಹಾಕಿದ್ದೀನಿ. ಫಸ್ಟ್ ಅದನ್ನು ನೋಡಿರಿ. ಇಲ್ಲಿ ಆದರೆ ಈಸಿ ಆಗ್ತೈತೆ ನಿಮ್ಗೆ ಕಟ್ಟಿಂಗ್ ಮಾಡ್ಕೊಳಕ್ಕೆ. ನೋಡಿರಿ ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ. ಈ ಥರ ಸ್ಟ್ರೈಟಾಗಿ ಇಡ್ರಿ. ಬಟ್ಟೆನ ಇಟ್ಟ ತಕ್ಷಣ ಇಲ್ಲಿ ತೋಳು ಅಟ್ಯಾಚ್ ಇರುತ್ತಲ್ಲ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊರಿ. ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಮಾರ್ಕಿಂದ ನಮಗೆ 2 ಇಂಚು ಎಕ್ಸ್ಟ್ರಾ ಇರಬೇಕು. ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 2 ಇಂಚು ಎಕ್ಸ್ಟ್ರಾ ಐತಿ. ಆ ಥರ 2 ಮೆಥಡಲ್ಲಿ ನಾವು ತೋಳಿನ ವಿಡ್ತನ ತೊಗೋಬೋದು. ನೆಕ್ಸ್ಟ್ ಇವಾಗ ಇಲ್ಲಿಂದ ಡೌನ್ ಎಷ್ಟು ತೊಗೋಬೇಕು? ಹಾಫ್ ತೊಳಿಗಿದ್ರೆ 2.5 ಇಂಚ್ ತೊಗೋಬೇಕು. ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋರಿ. ಲೈನ್ ಹಾಕ್ಕೊಂಡ್ಮೇಲೆ ತೋಳಿನ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ಮೇಲೆ ಇಲ್ಲಿಂದ ಡೌನ್ ಮಾಡ್ತಾ ಬರ್ರಿ. ಈ ಥರ ಇದಾದಮೇಲೆ ಇಲ್ಲಿಂದ ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಶೇಪ್ ಕೊಡ್ರಿ. ಇಲ್ಲಿ ಈ ಥರ. ನೆಕ್ಸ್ಟ್ ಇವಾಗ ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗಿಗಿದೆ. ಓಕೆನಾ? ಒಂದನೇ ಶೇಪ್ನ 4 ಪೀಸ್ ಕಟ್ ಮಾಡ್ಕೋಬೇಕು. 2ನೇ ಶೇಪ್ಗೆ ನಾವು 2 ಪೀಸ್ ಅಷ್ಟೇ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಮುಂಭಾಗಕ್ಕೆ ಬರುತ್ತೆ ನಮಗೆ. ಇಲ್ಲೊಂದು ನ್ಯಾಚ್ ಹಾಕೋರಿ ಮತ್ತು ಇಲ್ಲೊಂದು ನ್ಯಾಚ್ ಹಾಕೋರಿ.
ಈ ಥರ ಒಂದು ಮಾರ್ಕ್ ಕೊಡ್ರಿ ಹಂಗೆ. ಯಾಕಂದ್ರೆ ಒಂದೊಂದು ಸರಿ ನಾವು ತೋಳನ್ನ ಸ್ಟಿಚ್ ಮಾಡುವಾಗ ಏನು ಮಾಡಿಬಿಡ್ತೀವಿ, ಎರಡು ತೋಳು ಒಂದೇ ಸೈಡೇ ಬರೋಂಥ ಮಾಡ್ತೀವಿ. ಹಂಗಾಗಿ ಈ ಥರ ಮಾರ್ಕ್ ಹಾಕೋರಿ. ನಾನು ಸ್ಟಿಚ್ ಮಾಡುವಾಗ ಈ ಮಾರ್ಕಿಂದ ಏನು ಯಾಕಂತ ಹಾಕಿಂದೆ ಅಂತೇಳಿ ಕ್ಲಿಯರಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಪೈಪಿಂಗಿಗೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು 2 ಪೀಸ್ ನಮ್ಗೆ ಕಂಕಳ ಶೇಪ್ ಹತ್ರ ಬಂತವಲ್ಲ, ಇಲ್ಲಿ ನಾವು ಕಾಜಿ ಪಟ್ಟಿಗೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇನ್ನು ನೋಡಿರಿ, ಒಂದು 2.5 ಇಂಚಷ್ಟು ಅಗಲ ಇರಬೇಕಿದು ಬಟ್ಟೆ. ಎರಡು ಪೀಸ್ ಬಂತು, ಒಂದು ಕಾಜಿ ಪಟ್ಟಿಗೆ, ಒಂದು ಹುಕ್ ಪಟ್ಟಿಗೆ. ನೆಕ್ಸ್ಟ್ ಇವಾಗ ಪ್ಲೇನ್ ಬ್ಲೌಸಲ್ಲಿ ಜಾಸ್ತಿ ಬಟ್ಟೆ ಏನು ಉಳಿಯೋಂಗಿಲ್ಲ ನಮ್ಗೆ, ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ಪೈಪಿಂಗಿಗೆ 2 ಇಂಚು ಅಗಲ ಇರೋ ಪಟ್ಟಿನ ನಾವು ತೊಗೋಬೇಕು. 1.5 ಇಲ್ಲ 2 ಇಂಚಷ್ಟು. 1.5 ಇಂಚ್ ತೊಗೊಂಡ್ಬಿಡೋಣ, ಚೆನ್ನಾಗಿ ಬರ್ತೈತಿ. ಈ ಸ್ಕೇಲ್ ಪಟ್ಟಿ ಐತೆ ನೋಡಿರಿ, ಅಷ್ಟೇ ಐತಿದು. ನಾವು ಕ್ರಾಸ್ ಮೇಲೆ ಕಟ್ಟಿಂಗ್ ಮಾಡ್ಕೋತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ಬರೋದಿಲ್ಲ, ಹಂಗಾಗಿ ಇದನ್ನು ಸ್ಟ್ರೇಟಾಗಿ ಇಟ್ಕೋರಿ ಈ ಥರ. ಸ್ಟ್ರೇಟಾಗಿ ಪೈಪಿಂಗ್ ನೀಟಾಗಿ ಬರೋಂಗಿಲ್ಲ, ಸ್ಟ್ರೇಟಾಗಿ ಬಟ್ಟೆ ಕಟ್ ಮಾಡ್ಕೊಂಡ್ರೆ ನಮಗೆ ಇದೇ ಥರನೇ ಕಲೀರಿ ನೀವು. ಫಸ್ಟ್ ನಾವು ಯಾವ ಥರ ಕಲಿತೀವಿ ಅದೇ ಥರನೇ ನಮ್ಗೆ ರೂಢಿ ಆಗ್ತಾ ಹೋಗ್ತೈತಿ ಸ್ಟಿಚ್ ಮಾಡುವಾಗ. ಅದಕ್ಕೆ ಇದೇ ಥರನೇ ಕಲೀರಿ ನೀವು. ನೋಡ್ರಿ, ಇಷ್ಟು ಸಾಕು ಬಟ್ಟೆ ಬರುತ್ತಿದೆ. ಇವಾಗ ಸ್ಟ್ರೇಟ್ ಲೈನ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಕಟ್ ಮಾಡಿ. ಓಕೆ, ಇಷ್ಟು ಬಟ್ಟೆ ಉಳಿತಲ್ಲ, ಇದನ್ನು ಕಸಿ ಮಾಡ್ಕೊಳ್ಳೋಣ ನಾವು. ಸ್ಟಿಚ್ ಮಾಡುವಾಗ ಒಂದು ಕಟಿಂಗ್ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಏನಿಲ್ಲ, ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ಕಸಿಗೆ ನಾವೇನು ಬೇರೆ ಥರ ಮಾಡೋದಿರಲ್ಲ. ಪೂರ್ತಿಯಾಗಿ ಬ್ಲೌಸ್ ಮುಗಿಯೋವರೆಗೂ ಯಾವುದೇ ಪೀಸ್ನ ಕಳಿಬೇಡ್ರಿ, ಯಾಕಂದ್ರೆ
ಕಟಿಂಗ್ ಸ್ಟಿಚ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಬರುತ್ತೆ.